ಹಾಯ್ ಎಲ್ರಿಗೂ ನಮಸ್ಕಾರ. ರಾಯಲ್ ವಿರಾಟ್, ಸಂಜನಾ ಆನಂದ್, ಅಚ್ಯುತ್ ಕುಮಾರ್, ಛಾಯಾ ಸಿಂಗ್, ರಘು ಮುಖರ್ಜಿ, ರಂಗಾಯಣ ರಘು ಆ್ಯಕ್ಟ್ ಮಾಡಿರುವಂಥ ಸಿನಿಮಾವನ್ನು ದಿನಕರ್ ತುಗುದೀಪ್ ಅವರು ನಿರ್ದೇಶನ ಮಾಡಿದ್ದಾರೆ ಹಾಗೂ ಜಯಣ್ಣ ಭೋಗೇಂದ್ರ ಅವರು ನಿರ್ಮಾಣ ಮಾಡಿದ್ದಾರೆ. ದಿನಕರ್ ಅವರ ಬಗ್ಗೆ ಇಂಟ್ರಡಕ್ಷನ್ ಬೇಕಾಗಿಲ್ಲ, ಅವ್ರ ಬಗ್ಗೆ ಎಲ್ರಿಗೂ ಗೊತ್ತು. ನಿರ್ಮಾಪಕರಾದ ಜಯಣ್ಣ ಹಾಗೂ ಭೋಗೇಂದ್ರ ಅವರ ಬಗ್ಗೆ ಹೇಳಬೇಕು ಅಂದರೆ, ಅವರು ಈ ಹಿಂದೆ ಗೂಗ್ಲಿ, ಬಜರಂಗಿ 2, ರುಸ್ತುಮ್, ಪರಮಾತ್ಮ, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ, ಗಜಕೇಸರಿ, ಮಫ್ತಿ, ರಣವಿಕ್ರಮ, ಜಾನಿ ಮೆರಣಂ, ಪ್ರೀತಿ ಮೇರಾ ಕಾಮ್, ಬಂಗಾರ, ಸನ್ ಆಫ್ ಬಂಗಾರದ ಮನುಷ್ಯ, ಡ್ರಾಮಾ, ಬುಲೆಟ್ ಬಸ್ಯ ಹಾಗೂ ಇನ್ನೂ ಅನೇಕ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ಸಿನಿಮಾದ ವಿಚಾರಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಸಲ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ನ ಒತ್ತಿ. ರಾಯಲ್ ಸಿನಿಮಾದ ಹೀರೋ ಸಿನಿಮಾದಲ್ಲಿ ರಾಯಲ್ ಆಗಿ ಬದುಕಬೇಕು ಅಂತ ಅಂದ್ಕೊಂಡಿರ್ತಾನೆ. ಹಾಗಾಗಿನೇ ಸಿನಿಮಾಗೆ ರಾಯಲ್ ಅಂತ ಹೆಸರಿಟ್ಟಿದ್ದಾರೆ. ಹೀರೋ ವಿರಾಟ್ ಅಲಿಯಾಸ್ ಕೃಷ್ಣ ಒಬ್ಬ ಪೊರ್ಕಿ ಆಗಿರ್ತಾನೆ. ಬೆಂಗಳೂರಲ್ಲಿ ತುಂಬ ಜನರಿಗೆ ಮೋಸ ಮಾಡಿ ಗೋವಾಕ್ಕೆ ಹೋಗಿ ಅಲ್ಲೂ ಜನಗಳಿಗೆ ಮೋಸ ಮಾಡಿ ಜೀವನದಲ್ಲಿ ಅದ್ದೂರಿಯಾಗಿ ಬದುಕಬೇಕು ಅಂತ ದುಡ್ಡು ಮಾಡ್ತಾ ಇರ್ತಾನೆ. ಜೀವನದಲ್ಲಿ ಲಾಯಲ್ ಆಗಿರೋದಕ್ಕಿಂತ ರಾಯಲ್ ಆಗಿರಬೇಕು ಅನ್ನೋದು ಅವನ ಪಾಲಿಸಿ. ಇನ್ನು ಸಿನಿಮಾದ ಹೀರೋಯಿನ್ ಸಂಜನಾ ಅಲಿಯಾಸ್ ಸಂಜನಾ ತನ್ನ ಫ್ರೆಂಡ್ ಗ್ರೂಪ್ ಜೊತೆ ಗೋವಾಕ್ಕೆ ಟ್ರಿಪ್ ಹೋಗಿರ್ತಾಳೆ. ಅಲ್ಲಿ ಹೀರೋ ಹೀರೋಯಿನ್ಗೆ ಭೇಟಿಯಾಗುತ್ತೆ, ಲವ್ ಆಗುತ್ತೆ, ಬ್ರೇಕಪ್ಪು ಆಗುತ್ತೆ. ಗೋವಾದಲ್ಲಿ ಹೀರೋ ಇದ್ದ ಜಾಗಕ್ಕೆ ಕರ್ನಾಟಕ ಪೊಲೀಸ್ ಹೋಗಿ ಅವನನ್ನು ಅರೆಸ್ಟ್ ಮಾಡಿಕೊಂಡು ಬೆಂಗಳೂರಿಗೆ ಬರ್ತಾರೆ. ಬೇಕಾದಷ್ಟು ಜನರಿಗೆ ಮೋಸ ಮಾಡಿದನಲ್ಲ, ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಪೊಲೀಸ್ನವರು ಅವನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗೋದು ಪೊಲೀಸ್ ಸ್ಟೇಷನ್ಗಲ್ಲ, ಬದಲಾಗಿ ಒಂದು ಬಂಗ್ಲೆಗೆ. ಕತೆ ಶುರುವಾಗೋದೇ ಇಲ್ಲಿಂದ. ಅವನು ಬಂಗ್ಲೆಗೆ ಯಾಕೆ ಬಂದ, ಅಲ್ಲಿ ಅವನಿಗೆ ಎದುರಾದ ಚಾಲೆಂಜಸ್ ಏನು, ಅದನ್ನೆಲ್ಲ ಹೇಗೆ ಸಾಲ್ವ್ ಮಾಡ್ದ ಅನ್ನೋದೇ ಕತೆ. ರಾಯಲ್ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಸ್ಟೋರಿ ಪ್ರೆಡಿಕ್ಟೇಬಲ್ಲೇ ಆದರೂ ಅದನ್ನು ಎಕ್ಸಿಕ್ಯೂಟ್ ಮಾಡಿರೋ ರೀತಿ ಸಕ್ಸಸ್ ಆಗಿದೆ. ಇಲ್ಲಿ ಹೀರೋ ವಿರಾಟ್ ತಾನು ಲವ್ ಹಾಗೂ ಕ್ಲಾಸ್ ಜೊತೆ ಮಾಸ್ಗೂ ಸೂಟ್ ಆಗ್ತೀನಿ ಅಂತ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಹೀರೋಗೆ ಎಷ್ಟು ಸ್ಕ್ರೀನ್ ಟೈಮ್ ಇದೆಯೋ ಹೀರೋಯಿನ್ಗೂ ಹೆಚ್ಚು ಕಡಿಮೆ ಅಷ್ಟೇ ಸ್ಕ್ರೀನ್ ಟೈಮ್ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಸಂಜನಾ ಅವರಿಗೆ ಒಂದು ಒಳ್ಳೆ ಸಿನಿಮಾ ಆಗಿದೆ ಹಾಗೂ ಅದನ್ನು ಅವರು ಕೂಡ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ರಂಗಾಯಣ ರಘು ಅವರ ಕ್ಯಾರೆಕ್ಟರ್ ಒಂದು ಸೀಕ್ವೆನ್ಸಲ್ಲಿ ಅಷ್ಟೇ ಬಂದೋಗುತ್ತೆ. ಅಷ್ಟರಲ್ಲೇ ಅವರು ಒಂದು ಡೀಸೆಂಟ್ ಕಾಮಿಡಿನ ಮಾಡಿ ಸಿನಿಮಾಗೆ ವ್ಯಾಲ್ಯೂ ಆ್ಯಡ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಹೀರೋಗೆ ಫ್ರೆಂಡ್ ಆಗಿ ಯೂಟ್ಯೂಬ್ ಸ್ಟಾರ್ ಗೌರವ್ ಶೆಟ್ಟಿ ಹಾಗೂ ಲವ್ ಮಾಕ್ಟೇಲ್ ಖ್ಯಾತಿಯ ಅಭಿಲಾಷ್ ಇದ್ದಾರೆ. ಅಭಿಲಾಷ್ ಅವರ ಪಾತ್ರಕ್ಕೆ 100% ನ್ಯಾಯ ಒದಗಿಸಿದ್ದಾರೆ. ಗೌರವ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಶಾರ್ಟ್ ಮೂವಿಗಳಲ್ಲೇ ನೋಡಿದ್ದೀವಿ. ಕಾಮಿಡಿ ಟೈಮಿಂಗ್, ಮ್ಯಾನರಿಸಮ್, ಡೈಲಾಗ್ ಡೆಲಿವರಿ ಇಷ್ಟ ಆಗುತ್ತೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಇಂಡಸ್ಟ್ರಿಯಲ್ಲಿ ಮುಂದೆ ತುಂಬ ಬೆಳೆಯೋ ಎಲ್ಲ ಲಕ್ಷಣಗಳಿವೆ. ಸಿನಿಮಾದಲ್ಲಿ ನನಗಿಷ್ಟ ಆದ ಕ್ಯಾರೆಕ್ಟರ್ ಅಂದರೆ ರಘು ಮುಖರ್ಜಿ. ಈ ಸಿನಿಮಾದ ವಿಲನ್. ಅವರ ಬೇಸ್ ವಾಯ್ಸ್ ಕೇಳಿದ್ರೇ ಕಳೆದೋಗ್ಬಿಡ್ಬೇಕು, ಆ ಥರ ಇದೆ. ಇನ್ನು ಥಿಯೇಟರ್ ಎಫೆಕ್ಟ್ನಲ್ಲಿ ಅವರ ವಾಯ್ಸ್ ಒಳ್ಳೆ ಮಜಾ ಕೊಡುತ್ತೆ. ಕನ್ನಡ ಇಂಡಸ್ಟ್ರಿಯ ಮೋಸ್ಟ್ ಅಂಡರ್ ರೇಟೆಡ್ ಆ್ಯಕ್ಟರ್ ಇವರು ಇನ್ನೂ ಜಾಸ್ತಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು. ಇನ್ನು ಓವರಾಲ್ ಸಿನಿಮಾ ಒಂದು ನಾರ್ಮಲ್ ರೊಟೀನ್ ಸಿನಿಮಾ. ಪ್ರಿಡಿಕ್ಟೇಬಲ್ ಕತೆ, ಹೊಸತನ ಏನೂ ಇಲ್ಲ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿನಿಮಾದಲ್ಲಿ ಹೊಸತನ, ಹೊಸ ಕಂಟೆಂಟ್ ಇರಬೇಕು ಅನ್ನೋರಿಗೆ ಈ ಸಿನಿಮಾ ಇಷ್ಟ ಆಗಲ್ಲ. ಇತ್ತೀಚೆಗೆ ಜನಗಳಲ್ಲಿ ಸಿನಿಮಾದವರ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ. ಅದೇನೆಂದರೆ ಹೊಸತನ ಏನೂ ಮಾಡ್ತಾ ಇಲ್ಲ, ಅದೇ ಹಳೆ ಕತೆ, ಅದೇ ರಾಗ, ಅದೇ ಹಾಡು ಅನ್ನೋ ಥರ ಸಿನಿಮಾ ಮಾಡ್ತಾರೆ. 20 ವರ್ಷ ಹಿಂದಿನ ಜನ್ರೇಷನ್ಗೆ ಸೂಟ್ ಆಗೋ ಕತೆಗಳನ್ನು ಈಗ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋದು ಜನಗಳ ದೃಷ್ಟಿಕೋನ. ಈಗ ಒಂದು ಸಲ ಸಿನಿಮಾದವರ ದೃಷ್ಟಿಕೋನದಲ್ಲಿ ನಿಂತು ಯೋಚನೆ ಮಾಡಿ. ಹೊಸ ಥರ ಸಿನಿಮಾಗಳು ಬಂದಾಗ, ಡಿಫ್ರೆಂಟ್ ಕಂಟೆಂಟ್ಗಳು ಬಂದಾಗ ಜನ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ. ಹೋದ ವರ್ಷ ಅನೇಕ ಹೊಸ ಥರ ಸಿನಿಮಾಗಳು ಬಂದವು. ಅವುಗಳಿಗೆ ಥಿಯೇಟ್ರ್ಗಳೇ ಸಿಗಲಿಲ್ಲ. ಅಟ್ಲೀಸ್ಟ್ ಸಿಕ್ಕಿರೋ ಥಿಯೇಟ್ರ್ಗಳಲ್ಲೂ ಜನ ಹೋಗಿ ಸಿನಿಮಾ ನೋಡಲಿಲ್ಲ. ಕೊನೆಗೆ OTTಗೆ ಬಂದಾಗ, ಪೈರೇಟೆಡ್ ಕಾಪಿಗಳು ಬಂದಾಗ ಜನಕ್ಕೆ ಇಷ್ಟ ಆದವು. ಎಲ್ಲ ಮುಗಿದ ಮೇಲೆ ಇಷ್ಟಪಟ್ಟು ಏನು ಪ್ರಯೋಜನ? ಅದರಿಂದ ಸಿನಿಮಾದವರ ಹೊಟ್ಟೆ ತುಂಬೋದಿಲ್ಲ. ಜನ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಮೊಬೈಲಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಥಿಯೇಟರ್ಗೆ ಬರಬೇಕು ಅಂದರೆ ಕಮರ್ಷಿಯಲ್ ಸಿನಿಮಾ ಆಗಿರಬೇಕು, ಫೈಟ್ ಇರಬೇಕು, ಒಳ್ಳೆ BGM ಇರಬೇಕು, ಓವರಾಲ್ ಆಗಿ ಮಾಸ್ ಸಿನಿಮಾ ಆಗಿರಬೇಕು. ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳ ಸಾಲು ಸೋಲು ಸಿನಿಮಾದವರಿಗೆ ಭಯ ಹುಟ್ಟಿಸಿ ಮತ್ತೆ ಅದೇ ಹಳೆ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡೋ ಥರ ಮಾಡ್ತಾ ಇದ್ದಾವೆ. ನನ್ನ ಪ್ರಕಾರ ರಾಯಲ್ ಒಂದು ಅವರೇಜ್ ಸಿನಿಮಾ. ನಿಮಗೇನಾದರೂ 1-2 ಗಂಟೆ ನಾರ್ಮಲ್ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ನಿಮ್ಮ ಹತ್ರ ಟೈಮ್ ಇದ್ದರೆ ಹೋಗ್ಬೋದು. ಹೋಗಲೇಬೇಕು ಅಥವಾ ಹೋಗಿ ಅಂತ ನಾನು ಹೇಳಲ್ಲ, ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಸೊ ಇದು ರಾಯಲ್ ಸಿನಿಮಾದ ಬಗ್ಗೆ ನನ್ನ ಅಭಿಪ್ರಾಯ. ನೀವೇನಾದರೂ ಸಿನಿಮಾ ನೋಡಿದರೆ ಸಿನಿಮಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೂ ನನ್ನ ಒಪಿನಿಯನ್ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಬಾಯ್.